5 ವರ್ಷ ಸಿಎಂ ಸಿದ್ದರಾಮಯ್ಯ ಸಿಎಂ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲ ನಮ್ಮ ವೈಯಕ್ತಿಕ ಬೇಡಿಕೆ ಅಂತ ಹೇಳಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. 5 ವರ್ಷ ಪೂರೈಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನೇ 5 ವರ್ಷ ಸಿಎಂ ಆಗಿ ನನ್ನ ಕಾರ್ಯವನ್ನ ಮುಂದುವರಿಸ್ತೇನೆ, ಯಾರಿಗೂ ಕೂಡ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿ ಕೂಡ ಒಂದು ರೀತಿಯಾಗಿ ಇಂಡೈರೆಕ್ಟ್ ಆಗಿ ಮಾತನಾಡ್ತಿದ್ದಾರೆ. ಹೀಗಾಗಿ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ಅಂತ ಹೇಳಿ ಅವರ ಮಗ ಯತೀಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. 136 ಶಾಸಕರಿದ್ರು ಪದೇ ಪದೇ ಸಿಎಂ ಬದಲಾವಣೆ ಚರ್ಚೆ ವಿಚಾರ ಎಲ್ಲಾ ಸರ್ಕಾರ ಇದ್ದಾಗ ಈ ರೀತಿ ಇದ್ದೇ ಇರುತ್ತೆ, ಕಾಮನ್ ಅದು. ಸೊ ನಮ್ಮ ಸರ್ಕಾರವೂ ಇದಕ್ಕೆ ಹೊರತಾಗಿಲ್ಲ. ಬಿಜೆಪಿ ಸರ್ಕಾರದಲ್ಲೂ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದೆ. ಎಲ್ಲ ಸರ್ಕಾರದಲ್ಲೂ ಸಿಎಂ ಆಕಾಂಕ್ಷಿಗಳು ಕೇಳ್ತಾರೆ, ನಾ ಮುಂದು ತಾ ಮುಂದು ಅಂತ ಹೇಳಿ ಟವಲ್ ಹಾಸ್ತಾರೆ. ಅದಕ್ಕೆಲ್ಲ ತಲೆಗಡಿಸ್ಕೊಳ್ಳೋದಕ್ಕಾಗತ್ತಾ? 5 ವರ್ಷ ಅವರೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯುತ್ತಾರೆ. ಯತೀಂದ್ರ ಅವರನ್ನ ಮಂತ್ರಿಯಾಗಿ ನೋಡಬಹುದಾ ಅನ್ನುವಂತಹ ವಿಚಾರ ಏನಿದೆ. ತಂದೆ ಸಿಎಂ ಆಗಿರುವವರೆಗೂ ಕೂಡ ನಾನು ಮಂತ್ರಿ ಆಕಾಂಕ್ಷಿಯಲ್ಲ ಅಂತ ಹೇಳಿ ನೇರಾನೇರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಈಗ ನಮ್ಮ ತಂದೆ ಸಿಎಂ ಹುದ್ದೆಯನ್ನ ನಿರ್ವಹಿಸಿದ್ದಾರೆ, ಆದ್ರೆ ಯಾವಾಗ ಮಂತ್ರಿ ಆಗ್ತೀರಾ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂತು. ಆ ಸಂದರ್ಭದಲ್ಲಿ ನಾನೀಗ ಆಗಲ್ಲ, ನಾನು ಮಂತ್ರಿ ಆಕಾಂಕ್ಷಿಯಲ್ಲ ಅಂತ ಹೇಳಿದ್ದಾರೆ. ತಂದೆಯವರು ಮುಖ್ಯಮಂತ್ರಿ ಇದ್ದಾಗ ಸಚಿವ ಸ್ಥಾನ ಕೇಳೋದು ಸರಿಯಲ್ಲ, ನನಗಿಂತ ಇರೋರು ಅನುಭವ ಇರೋರು ಹಿರಿಯರಿಗೆ ಅವಕಾಶ ಸಿಗಲಿ ಅಂತ ಹೇಳಿ ಬೆಳಗಾವಿಯಲ್ಲಿ ಎಂಎಲ್ಸಿ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ತಂದೆಯವರು ಮುಖ್ಯಮಂತ್ರಿಗಳಾಗಿರೋ ತನಕ ನಾವು ಯಾವುದೇ ಸಚಿವ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಲ್ಲ ಅಂತ ಜನ ಬಯಸಿದ್ರು ಅಷ್ಟೇ. ನಮ್ಮ ಕುಟುಂಬದಿಂದ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೆ ನಾನು ಸಚಿವ ಸ್ಥಾನಕ್ಕೆ ಕೇಳೋದು ಸರಿಯಲ್ಲ. ಸೊ ನನಗಿಂತ ಅರ್ಹರಾಗಿರೋರು ಮತ್ತೆ ಪಾಪ ಅನುಭವ ಇರುವಂಥವ್ರು ಸೀನಿಯರ್ಗಳು ಇರ್ತಾರೆ, ಸೊ ಅವ್ರಿಗೆ ಅವಕಾಶ ಸಿಗಬೇಕು, ಸೊ ಬೇರೆಯವ್ರಿಗೆ ಸಿಗಲಿ. ನಾನು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ತಂದೆಯವರು ಮುಖ್ಯಮಂತ್ರಿಗಳಾಗಿರೋ ತನಕ ನಾವು ಯಾವುದೇ ಸಚಿವ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಲ್ಲ ಅಂತ ಜನ ಬಯಸಿದ್ರು ಅಷ್ಟೇ. ನಮ್ಮ ಕುಟುಂಬದಿಂದ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೆ ನಾನು ಸಚಿವ ಸ್ಥಾನಕ್ಕೆ ಕೇಳೋದು ಸರಿಯಲ್ಲ. ಸೊ ನನಗಿಂತ ಅರ್ಹರಾಗಿರೋರು ಮತ್ತೆ ಪಾಪ ಅನುಭವ ಇರುವಂಥವ್ರು ಸೀನಿಯರ್ಗಳು ಇರ್ತಾರೆ, ಸೊ ಅವ್ರಿಗೆ ಅವಕಾಶ ಸಿಗಬೇಕು, ಸೊ ಬೇರೆಯವ್ರಿಗೆ ಸಿಗಲಿ.